ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಹೇಳ್ಕೊಡ್ತೇನೆ ಬ್ಯಾಟಿಂಗ್ ಹೆಂಗೆ ಸರಿಯಾಗಿ ಮಾಡೋದು. ಫಸ್ಟ್ ನೀವು ನೋಡಬೇಕು ಬಾಲ್ ಯಾವ ಡೈರೆಕ್ಷನ್, ಏನು ಸ್ಪಿನ್ ಬರ್ತಿದೆಯಾ, ಆಫ್ ಸ್ಪಿನ್ ಬರ್ತಿದೆಯಾ, ಬೌನ್ಸರ್ ಬರ್ತಿದೆಯಾ ನೋಡಿ. ಅಕಸ್ಮಾತ್ ಸ್ಪಿನ್ ಬಂದರೆ ನಿಮ್ಮ ಕಾಲಿಗೆ ಬಾಲ್ ಬಂದು ತಲುಪಿದೆ. ಆವಾಗ ನೀವು ಹೀಗೆ ಹೊಡಿಬಾರ್ದು, ಹೀಗೆ ಹೊಡಿಬೇಕು. ಆವಾಗ ಅದಾದ ಕೂಡ ನಿಮಗೆ ಬೌನ್ಸರ್ ಬಾಲ್ ಬಂತಂದರೆ ಒಂದು ಸ್ವಲ್ಪ ಪುಟ್ಟಿರುತ್ತೆ ಬಾಲು. ಪುಟ್ಟದ ಕೂಡ ನೀವು ಹಿಂಗೆ ಹೊಡಿಬಾರ್ದು, ಹಿಂಗೆ ಹೊಡಿಬೇಕು. ಈ ಡೈರೆಕ್ಷನ್ ಹೋಗ್ಬಾರ್ದು, ಸ್ವಲ್ಪ ಸ್ಟ್ರೇಟ್ ಇರಬೇಕು. ಆಮೇಲೆ ಅಕಸ್ಮಾತ್ ಯಾರ್ಕರ್ ಬಂತಪ್ಪ, ಯಾರ್ಕರ್ ಅಂದರೆ ಎಲ್ಲರಿಗೆ ತುಂಬ ಹೆದರಿಕೆ ಮಾಡೋದು ಏನೂ ಇಲ್ಲೇ ಇದ್ರೊಳಗೆ. ನೀವು ಏನು ಮಾಡಬೇಕಾಗುತ್ತೆ, ಯಾರ್ಕರ್ ಬಂದ್ಕೊಳ್ಳಿ ಸ್ವಲ್ಪ ಮುಂದೆ ಬರಬೇಕು. ಮುಂದೆ ಬಂದ್ಕೊಳ್ಳಿ ಬಾಲ್, ಯಾಕಂದರೆ ಬರ್ತದೆ, ಕಾಲೊಳಗೆ ಬರ್ತದೆ. ಸ್ವಲ್ಪ ಹಿಂಗೆ ಸ್ವಲ್ಪ ಹಿಂಗೆ ಹೊಡಬಾರ್ದು. ಆಮೇಲೆ ಹಂಗೆ ಹೊಡಿನೇ ಬಾರ್ದು ಒಟ್ಟ. ಇಲ್ಲಾಂದ್ರೆ ಹಿಂಗೆ ಹೊಡೆದು ಅಂದರೆ ಈ ಕಾಲು ಎತ್ತಿರ್ತೀರ, ಕೆಲವೊಮ್ಮೆ ಬಾಲ್ ಬಂದು ಲೆಗ್ ಸ್ಟಂಪರ್ ಇದ್ದರೆ ಕಾಲಿಗೆ ಬಂದು ಬಡಿದ್ರೆ ವಿಕೆಟ್. ಅದಕ್ಕಾಗಿ ನೀವು ಹೀಗೆ ಬ್ಯಾಟ್ ಇಟ್ಕೋಬೇಕು, ಮುಂದೆ ಇಟ್ಕೋಬೇಕು ಬ್ಯಾಟು, ಹೀಗೆ ಹೊಡಿಬೇಕು. ಹೌದಾ? ಸ್ಪಿನ್ನರು ಮತ್ತು ಯಾರ್ಕರು ಸ್ವಲ್ಪ ಸೇಮ್ ಇರುತ್ತೆ. ಓಕೆ, ಈಗ ನಾನು ಹೇಳ್ಕೊಡ್ತೀನಿ. ಸ್ವಲ್ಪ ಆಫ್ ಸ್ಪಿನ್, ಸ್ವಲ್ಪ ಜಾಸ್ತಿ ಆಫ್ ಸ್ಪಿನ್ ಆಯ್ತು ಅಂದರೆ ಈ ಡೈರೆಕ್ಷನ್ಗೆ ಬಾಲ್ ಬರುತ್ತೆ. ಆವಾಗ ನೀವು ಬ್ಯಾಟಿನ ಕಟರ್ ಸೈಡ್ಗೆ ಹೊಡಿಬೇಕು. ಆವಾಗ ಒಂದು ಸ್ವಲ್ಪ ಬಾಲ್ ಮುಂದೆ ಹೋಗುತ್ತೆ, ಹೀಗೆ ಹೊಡಿಬೇಕು. ಓಕೆ, ಸೊ ಧನ್ಯವಾದ, ಮತ್ತೆ ಸಿಗುತ್ತೇನೆ.